ನಮಸ್ಕಾರ ಸ್ನೇಹಿತರೆ. ಮಲಬದ್ಧತೆ ಬೇರೆ ಆರೋಗ್ಯದ ಸಮಸ್ಯೆಗಳಿಗೆ ಒಂದು ದಾರಿ ಆಗುತ್ತೆ. ಅದಕ್ಕೆ ಆ ಸಮಸ್ಯೆಯಿಂದ ಹೊರಗಡೆ ಬರುವ ಪ್ರಯತ್ನವನ್ನು ನಾವು ಮಾಡಬೇಕು. ನಾನಿಲ್ಲಿ 2-3 ಸಿಂಪಲ್ ಟಿಪ್ಸ್ ಗಳನ್ನ ಹೇಳ್ತೇನೆ, ಅವುಗಳನ್ನ ಫಾಲೋ ಮಾಡಿ. ಎಸ್ಪೆಷಲಿ ಇದು ಯಾರಿಗೆ ಅನ್ವಯವಾಗುತ್ತೆ ಅಂತಂದ್ರೆ, ಯಾರಿಗೆ ಆ ಪ್ರೆಷರ್ ಕ್ರಿಯೇಟ್ ಆಗೋದಿಲ್ಲ, ಮೋಷನ್ಗೆ ಹೋಗ್ತಾರೆ ಬಟ್ ಆ ಪ್ರೆಷರ್ ಕ್ರಿಯೇಟ್ ಆಗೋದಿಲ್ಲ, ತುಂಬಾ ಎಫರ್ಟ್ ಹಾಕಬೇಕಾಗುತ್ತೆ, ತುಂಬಾ ಹೊತ್ತು ಕೂಡಬೇಕಾಗುತ್ತೆ, ಅಂತವರಿಗೆ ಈ ಪಾಯಿಂಟ್ಸ್ ಗಳನ್ನ ನಾನು ಏನು ಹೇಳ್ತೀನಿ ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನಮಗೆ ಕೆಳಗಡೆ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇಲ್ಲ, ಡೌನ್ವರ್ಡ್ ಫೋರ್ಸ್ ಇಲ್ಲ ಅಂತಂದ್ರೆ ನಮ್ಮಲ್ಲಿ ಆ ಕೆಳಮುಖವಾಗಿ ಹರಿಯುವ ಶಕ್ತಿ ವೀಕ್ ಆಗಿದೆ ಅಂತ ಅರ್ಥ. ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳ್ತಿರ್ತೀನಿ, ಅಪಾನ ಪ್ರಾಣ ಅಂತ ಕರೀತಾರೆ. ಅಪಾನ ಪ್ರಾಣ ಕೆಳಮುಖವಾಗಿ ಹರಿಯುವ ಶಕ್ತಿ, ಉಡಾನ ಪ್ರಾಣ ಮೇಲ್ಮುಖವಾಗಿ ಹರಿಯುವ ಶಕ್ತಿ. ಸೊ ಆ ಅಪಾನ ಪ್ರಾಣ ಯಾವಾಗ ದುರ್ಬಲವಾಗುತ್ತೆ, ಆ ಪ್ರೆಷರ್ ಕ್ರಿಯೇಟ್ ಆಗೋದಿಲ್ಲ. ಅವರು ಏನ್ ಮಾಡ್ಬೇಕು ಆ ಪ್ರೆಷರ್ ಅನ್ನ ಕ್ರಿಯೇಟ್ ಆಗ್ಲಿಕ್ಕೆ ಅಂತಂದ್ರೆ, ಒಂದು ಈ ಅಪಾನ ಮುದ್ರೆಯನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು, ಒಂದು 15-20 ನಿಮಿಷ. ಇನ್ನು ನಿಮ್ಮ ಕೈಯಲ್ಲಿ ಅಂಗೈಯಲ್ಲಿ ಈ ಮಧ್ಯದ ಬಿಂದು ಏನಿದೆ, ಇಲ್ಲಿ ನಾನು ರೆಡ್ ಮಾರ್ಕ್ ಹಾಕಿದ್ದು ನೋಡಿ, ಈ ಬಿಂದುವನ್ನ ಹಿಂದ್ಗಡೆ ಮತ್ತೆ ಮುಂದ್ಗಡೆಯಿಂದ ಈ ರೀತಿ ಒಂದು 2 ಮಿನಿಟ್ಸ್ ಪ್ರೆಸ್ ಮಾಡಬೇಕು. ಪ್ರೆಸ್ ರಿಲೀಸ್, ಪ್ರೆಸ್ ರಿಲೀಸ್, ಪ್ರೆಸ್ ರಿಲೀಸ್, ಪ್ರೆಸ್ ರಿಲೀಸ್. ಈ ಮಧ್ಯದ ಭಾಗವನ್ನ ಹಿಂದ್ಗಡೆ ಮತ್ತೆ ಮುಂದ್ಗಡೆಯಿಂದ ಈ ತರ ಪ್ರೆಸ್ ರಿಲೀಸ್, ಪ್ರೆಸ್ ರಿಲೀಸ್, ಪ್ರೆಸ್ ರಿಲೀಸ್. ಇದು ನಮ್ಮ ನಾಭಿ ಚಕ್ರವನ್ನ ಆಕ್ಟಿವೇಟ್ ಮಾಡಿ ಅಪಾನ ಪ್ರಾಣವನ್ನ ಸ್ಟ್ರೆಂಥನ್ ಮಾಡುತ್ತೆ. ಈ ರೀತಿ ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು. ಎಷ್ಟು? ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 2 ನಿಮಿಷ, ಈ ಕೈಯಲ್ಲಿ 2 ನಿಮಿಷ, ಈ ಕೈಯಲ್ಲಿ, 2 ಕೈಲಿ ಅದನ್ನ ಪ್ರೆಸ್ ಮಾಡೋದು. ಅದಾದ್ಮೇಲೆ ಒಂದು ಸ್ವಲ್ಪ ಹರಳೆಣ್ಣೆಯನ್ನ ತಗೊಂಡು ಆ ಭಾಗಕ್ಕೆ, ಆ ಬಿಂದುವಿಗೆ ಹಚ್ಚಿ ಈ ರೀತಿ ಸ್ವಲ್ಪ ಮಸಾಜ್ ಮಾಡೋದು. ಈ ರೀತಿ 2 ಕಡೆ ಈ ರೀತಿ ಮಸಾಜ್ ಮಾಡೋದು. ಸೊ ಒಂದು ಅಪಾನ ಮುದ್ರೆ, ಮತ್ತೆ ಇದು 2 ನಿಮಿಷ 2 ಕೈಲಿ ಪ್ರೆಸ್ ಮಾಡೋದು. ಅದಾದ್ಮೇಲೆ ಹರಳೆಣ್ಣೆಯಿಂದ ಆ ಭಾಗವನ್ನ ವಾರ್ಮ್ ಮಾಡೋದು, ಮಸಾಜ್ ಮಾಡೋದು. ಸೊ ಇದು ನೀವು ಮಾಡ್ತಾ ಬಂದಾಗ ಆ ಕೆಳಮುಖವಾಗಿ ಹರಿಯುವ ಪ್ರಾಣಶಕ್ತಿ ಆಕ್ಟಿವೇಟ್ ಆಗುತ್ತೆ, ಮೋಷನ್ ಕ್ಲಿಯರ್ ಆಗುತ್ತೆ, ಮತ್ತೆ ಈ ನಾಭಿಯ ಕೆಳಗಡೆ ಇರುವ ಬೇರೆ ಸಮಸ್ಯೆಗಳಿಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಪ್ರಾಣಶಕ್ತಿ ಕೆಳಗಡೆ ಫ್ಲೋ ಆಗೋದ್ರಿಂದ ನಮ್ಮ ಕೆಳಗಡೆ ಇರುವ ಆರ್ಗನ್ಗಳ ಫಂಕ್ಷನಿಂಗ್ ಕೂಡ ಇದರಿಂದ ಇಂಪ್ರೂವ್ ಆಗುತ್ತೆ. ಇನ್ನು ಇದ್ರ ಜೊತೆ ನಮ್ಮ ಆಹಾರ ಕ್ರಮ, ಜೀವನ ಶೈಲಿಯಲ್ಲಿ ಏನು ಬದಲಾವಣೆಗಳನ್ನ ಬೇರೆ ಮಾಡ್ಕೋಬಹುದು ಈ ಮಲಬದ್ಧತೆಯಿಂದ ಹೊರಗಡೆ ಬರಲಿಕ್ಕೆ ಅಂತ ಹೇಳಿ ನಾನು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಹಾಕಿದ್ದೇನೆ. ಆ ವಿಡಿಯೋ ಲಿಂಕ್ ಕೂಡ ಕೆಳಗಡೆ ಕಮೆಂಟ್ ಅಲ್ಲಿ ಇದೆ, ಅದನ್ನು ಕೂಡ ಇದ್ರ ಜೊತೆ ನೋಡಿ. ಧನ್ಯವಾದ.